ಕಾಕಿ ಕೋಟೆಯೊಳಗೆ ಜನಸಾಮಾನ್ಯರಿಗೆ ರಕ್ಷಣೆ ಇದೆಯಾ? ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು ಜೀವಕ್ಕೆ ಗ್ಯಾರಂಟಿ ಇಲ್ವಾ? ಇಂಥದ್ದೊಂದು ಕಂಟಕ ಎದುರಾಗಿದೆ ದಾವಣಗೆರೆ ಜಿಲ್ಲೆಯಲ್ಲಿ. ಪ್ರೀತಿಸಿ ಮದುವೆಯಾಗಿದ್ದ ನವಜೋಡಿ ತಮಗೆ ಪ್ರಾಣ ಭಯವಿದೆಯಂತ ರಕ್ಷಣೆ ಕೋರಿ ಪೊಲೀಸ್ ಠಾಣೆಯ ಆವರಣಕ್ಕೆ ಬಂದಿತ್ತು. ಆದ್ರೆ ಅದೇ ಠಾಣೆಯ ಮುಂಭಾಗದಲ್ಲಿ ಯುವತಿಯ ಸೋದರ ಮಾವ ನವವರನಿಗೆ ಚಾಕುವಿನಿಂದ ಮನಬಂದಂತೆ ಇರಿದು ಕೊಲೆಗೆ ಯತ್ನಿಸುತ್ತಾನೆ. ಪೊಲೀಸ್ ಠಾಣೆಯಲ್ಲಿ ಈ ರೇಂಜ್ಗೆ ರಕ್ತಪಾತ ನಡೆದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎತ್ತ ಸಾಗುತ್ತಿದೆ ಅನ್ನೋ ಆಕ್ರೋಶ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಏನಿದು ಭೀಕರ ಕೃತ್ಯ? ಕಾಕಿ ಕಣ್ಮುಂದೆಯೇ ನಡೆದ ಅಟ್ಯಾಕ್ನ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ರಕ್ಷಣೆ ಕೋರಿ ಠಾಣೆಗೆ ಬಂದ ನವ ಜೋಡಿಯ ಮೇಲೆ ಚಾಕುವಿನಿಂದ ಅಟ್ಯಾಕ್. ಬಸವಪಟ್ಟಣ ಪೊಲೀಸ್ ಠಾಣೆಯ ಆವರಣದಲ್ಲೇ ನಡೆದ ರಕ್ತಪಾತ. ಯುವತಿಯ ಸೋದರ ಮಾವನಿಂದ ನವವರನ ಮೇಲೆ ಚಾಕುವಿನಿಂದ ದಾಳಿ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಬಸವಪಟ್ಟಣ ಪೊಲೀಸ್ ಠಾಣೆಯ ಆವರಣ ಈಗ ರಕ್ತಸಿಕ್ತವಾಗಿದೆ. ರಕ್ಷಣೆ ಕೋರಿ ಸ್ವತಃ ಕಾಕಿ ಭದ್ರತೆಯೊಳಗೆ ಬಂದಿದ್ದ ನವ ವಿವಾಹಿತ ಯುವಕನ ಮೇಲೆ ಠಾಣೆಯ ಮುಂಭಾಗದಲ್ಲೇ ಚಾಕುವಿನಿಂದ ಇರಿಯಲಾಗಿದ್ದು ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ. ಹೌದು, ಈ ಘಟನೆಗೆ ಕಾರಣವಾಗಿದ್ದು ಸಿದ್ದೇಶ್ ಹಾಗೂ ಲೀಲಾವತಿ ಅವರ 5 ವರ್ಷಗಳ ಪ್ರೀತಿ. ಮೈಸೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಕಂಚುಗಾರನಹಳ್ಳಿಯ ಸಿದ್ದೇಶ್ ಹಾಗೂ ದಾಗಿನಕಟ್ಟೆ ಗ್ರಾಮದ ಲೀಲಾವತಿ ಪರಸ್ಪರ ಪ್ರೀತಿಸುತ್ತಿದ್ದರು. ಲೀಲಾವತಿ ಕಂಚುಗಾರನಹಳ್ಳಿಯಲ್ಲಿದ್ದ ಅಜ್ಜಿಯ ಮನೆಯಲ್ಲಿದ್ದುಕೊಂಡು ಕಾಲೇಜಿಗೆ ಹೋಗುತ್ತಿದ್ದಾಗ ಇವರ ನಡುವೆ ಲವ್ ಆಗಿತ್ತು. ಆದರೆ ಇವರ ಪ್ರೀತಿ ಮತ್ತು ಮದುವೆಗೆ ಯುವತಿಯ ಮನೆಯವರಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಕೊನೆಗೆ ಬೇರೆ ದಾರಿ ಇಲ್ಲದೆ ಕಳೆದ ಜೂನ್ 30ರಂದು ಇಬ್ಬರು ದೇವಸ್ಥಾನದಲ್ಲಿ ಮದುವೆ ಆಗಿದ್ದರು. ಸರ್ 30ನೇ ತಾರೀಕು ಮಿಸ್ ಆಗಿರೋದು. 1ನೇ ತಾರೀಕು 1ನೇ ತಿಂಗಳು 30ನೇ ತಾರೀಕು 1ನೇ ತಾರೀಕು ಮದುವೆ ಆಗಿರೋದು. ನಿನ್ನೆ ಸಂಜೆ ಸಾಗರಪೇಟೆ ಹಾಂ ಸರ್ ಒಳಗಡೆ. ಯಾವಾಗ ಇವರು ಮದುವೆ ಆದ್ರೂ ಯುವತಿ ಲೀಲಾವತಿ ಕಡೆಯವರಿಂದ ಇಬ್ಬರಿಗೂ ಜೀವ ಬೆದರಿಕೆ ಕರೆಗಳು ಬರಲಾರಂಭಿಸಿದವು. ನಿಮ್ಮಿಬ್ಬರನ್ನ ಜೀವಂತವಾಗಿ ಬಿಡಲ್ಲ ಅಂತ ಹುಡುಗಿ ಕಡೆಯವರು ಓಡಾಡುತ್ತಿದ್ದರು. ಇದರಿಂದ ತೀವ್ರ ಹೆದರಿದ ನವಜೋಡಿ ನಿನ್ನೆ ನೇರವಾಗಿ ದಾವಣಗೆರೆ ಎಸ್ಪಿ ಕಚೇರಿಗೆ ಹೋಗಿ ರಕ್ಷಣೆ ಕೋರಿದ್ದರು. ಈ ವೇಳೆ ಎಸ್ಪಿ ಅವರು ತಕ್ಷಣವೇ ಬಸವಪಟ್ಟಣ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡುವಂತೆ ಸೂಚಿಸಿದ್ದರು. ಆದ್ರೆ ವಿಧಿಯ ಆಟ ಬೇರೆಯೇ ಇತ್ತು. ಎಸ್ಪಿ ಅವರು ತಿಳಿಸಿದಂತೆ ದೂರು ನೀಡಲು ಇಬ್ಬರು ಬಸವಪಟ್ಟಣ ಠಾಣೆಯ ಆವರಣಕ್ಕೆ ಕಾಲಿಡುತ್ತಿದ್ದಂತೆ ಅಲ್ಲಿಗೆ ಹೊಂಚು ಹಾಕಿ ಬಂದಿದ್ದ ಲೀಲಾವತಿಯ ಸೋದರ ಮಾವ ನಾಗರಾಜ್ ಸಿದ್ದೇಶ್ ಮೇಲೆ ಮುಗಿಬಿದ್ದಿದ್ದಾನೆ. ತನ್ನ ಕೈಯಲ್ಲಿದ್ದ ಚಾಕುವಿನಿಂದ ಸಿದ್ದೇಶ್ನ ಕೈ, ಭುಜ ಮತ್ತು ಪಕ್ಕೆಲುಬಿಗೆ ಮನಬಂದಂತೆ ಇರಿದು ರಕ್ತದ ಮಡುವಿನಲ್ಲಿ ತೇಲಿಸಿದ್ದಾನೆ. ತಕ್ಷಣವೇ ಎಚ್ಚೆತ್ತ ಸ್ಥಳೀಯರು ಹಾಗೂ ಪೊಲೀಸರು ಸಿದ್ದೇಶ್ನನ್ನ ದಾವಣಗೆರೆ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇನ್ನೂ 10 ವರ್ಷ ಆಗಲಿ ಅವ್ರು ಹೊರಗೆ ಬಂದರೆ ನಾವು ಬಿಡಲ್ಲ, ಅವ್ರನ್ನ ಜೀವನ ಮಾಡೋಕ್ಕೆ ಬಿಡಲ್ಲ, ಅದು ಏನಾಗತ್ತಾಗಲಿ ಅಂತಂದರು. ಎಸ್ ಪಿ ಹತ್ರನೂ ಕಂಪ್ಲೇಂಟ್ ಆಗಿತ್ತು ಸರ್. ಇದು ಎಸ್ ಪಿ ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ಎಲ್ಲ ಹೇಳಿ ಅವರು ಹೇಳಿದ್ರು ಸರ್, ಹೋಗ್ರಿ ಏನೋ ಪ್ರಾಬ್ಲಮ್ ಆಗಲ್ಲ ಹೋಗ್ರಿ ಅಂತಲೂ ಹೇಳಿದರು. ನಾವು ಹ್ಞೂ ಸರ್ ಅಂತೇಳಿ ಇಬ್ಬರು ಲಾಯರ್ನ ಹೋಗಿದ್ರು ಸರ್. ಅವರು ಇಬ್ಬರು ಲಾಯರ್ನ ಕರ್ಕೊಂಡು ಹೋಗಿದ್ರು. ಇವರಿಬ್ಬರು ಚಾಕು ಹಾಕಿದ್ದು ಅದೇ ಸರ್ ನಿನ್ನೆ ಸಂಜೆ ಟೈಮಲ್ಲಿ ಸ್ಟೇಷನ್ ಒಳಗಡೆ ಸರ್. ಪೊಲೀಸರು ಇದ್ದರು, ಹುಡುಗಿ ಕಡೆ ಅವ್ರ ಮಾವ ನಾಗರಾಜ್ ಅಂತ ಅವ್ರ ಮಾವನ ಹೆಸರು. ಅವರು ಆಗ್ತಾನೆ ಅವರು ಫಸ್ಟಿಗೆ ಬಂದು ಒಂದು ಸಲ ನೋಡೋದ್ರ ಸರ್. ನೋಡಿ ಮತ್ತೆ ಹೊರಗೆ ಹೋಗಿದ್ದಾರೆ. ಹೊರಗೆ ಹೋಗಿ ಮತ್ತೆ ಒಳಗೆ ಬಂದು ಸಡನ್ನಾಗಿ ಅವರು ಆ ಟೈಮಲ್ಲಿ ಪೊಲೀಸ್ನವ್ರು ಯಾರು ಇರಲಿಲ್ಲ ಸರ್, ಅವರಿಬ್ಬರೇ ಅಂತಿದ್ದಿದ್ದು. ಸಡನ್ನಾಗಿ ಬಂದು ಎದೆಗೆ ಹಾಕೋಕೆ ಹೋಗಿದ್ರೆ ಎದೆಗೆ ಹಾಕೋ ಟೈಮಲ್ಲಿ ಕೈ ಅಡ್ಡ ಕೊಟ್ಟಾನೆ. ಕೈ ಅಡ್ಡ ಕೊಟ್ಟಾಗ ಇಲ್ಲಿ ಮಣಿಕಟ್ಟು ಇರುತ್ತಲ್ಲ ಎಲ್ಲ ಹೋಗ್ಬಿಟ್ಟೈತಿ. ಇದು ಕಟ್ಟಾಗಿತ್ತೆ, ಬೌನ್ಸ್ ಮತ್ತೆ ನರ ಎಲ್ಲ ಕಟ್ಟಾಗಿತ್ತೆ. ಇನ್ನ ಸೋದರ ಮಾವನ ಕ್ರೌರ್ಯಕ್ಕೆ ತುತ್ತಾದ ಸಿದ್ದೇಶ್ ಪರಿಸ್ಥಿತಿ ಗಂಭೀರವಾಗಿದ್ದು ದಾವಣಗೆರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಒಳಪಡಿಸಲಾಗಿದೆ. ಮದುವೆಯಾಗಿ ಮೈಸೂರಿನಲ್ಲಿ ಹೊಸ ಜೀವನ ಕಟ್ಟಿಕೊಳ್ಳಬೇಕು ಅಂದುಕೊಂಡಿದ್ದ ನವಜೋಡಿಯ ಬಾಳಿನಲ್ಲಿ ಸೈಕೋ ಮಾವ ನಾಗರಾಜ್ ರಕ್ತದ ಚೆಲ್ಲಾಟವಾಡಿದ್ದಾನೆ. ಪ್ರೀತಿಸಿದ್ದು ಮೊದಲ ತಪ್ಪಾದ್ರೆ ರಕ್ಷಣೆ ಕೋರಿ ಪೊಲೀಸ್ ಠಾಣೆಗೆ ಬಂದಿದ್ದು 2ನೇ ತಪ್ಪಾಯ್ತಾ ಅಂತ ಸಿದ್ದೇಶ್ ಕುಟುಂಬಸ್ಥರು ಕಣ್ಣೀರಿಡುತ್ತಿದ್ದಾರೆ. ಕೂಡಲೇ ನವಪ್ರೇಮಿಗಳಿಗೆ ಸೂಕ್ತ ರಕ್ಷಣೆ ಕೊಡಬೇಕು. ಠಾಣೆಯ ಮುಂದೆಯೇ ರಕ್ತ ಹರಿಸಿದ ನರಾಧಮನಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಸಿದ್ದೇಶ್ ಸಹೋದರ ರಾಕೇಶ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಮನೆಯವ್ರನ್ನ ಸ್ವಲ್ಪ ಮಾತಾಡಿಸಿ ಈ ಥರ ಮದುವೆ ಆಗಿದ್ದೀವಿ ಅಂತ ಹೇಳಿ ಈಗ ಅವ್ರ ಪಾಡಿಗೆ ಅವ್ರ ಜೀವನ ಮಾಡೋಕೆ ಬಿಡ್ರಿ ಅಂತ ಕೇಳಕ್ಕೆ ಹೋಗಿದ್ದು ಅವರು. ಆ ಟೈಮಲ್ಲಿ ಆ ಥರ ಆಗಿರೋದು. ಸ್ಟೇಷನ್ ಒಳಗೆ ಬಿಟ್ಟಿಲ್ಲ ಸರ್ ಅವರು. ಸ್ಟೇಷನ್ ಒಳಗೆ ಅಲ್ಲಿ ಹಾಕಿದ್ಮೇಲೆ ಇಲ್ಲೆಲ್ಲ ನೀನು ಎಲ್ಲೋದ್ರೂ ಬಿಡಲ್ಲ ನೀನು ಯಾರ ಹತ್ರನಾದ್ರು ಹೋಗು ಅಂತಲೂ ಹೇಳ್ತಿದ್ದಾರೆ ಅವರು. ಅವ್ರ ಮನೆ ಹೆಣ್ಮಕ್ಳು ಬೇಕು ಸರ್. ಮತ್ತು ಈಗ ಇಲ್ಲ ಅಂತಂದರೆ ಅವನು ಇದ್ದಾನೆ ಅಂತಂದ್ರೂ ಮರ್ತು ಬಿಡ್ಬೇಕು ಅವನು ಸತ್ತಂಗೆ ಅಂತ. ಅವರೇ ಅವ್ರಂತರೂ ಬಿಡಲ್ಲ ಅಂತಲೇ ಇದ್ದಾರೆ ಸರ್ ಅವರು. ಕಂಪ್ಲೇಂಟ್ ಮಾಡ್ಯಾರ ಸರ್ ಅವರು. ಇವರು ಹ್ಞೂ ಸರ್ MLC ಮಾಡಿಸಿದ್ವಿ ನಾವು. ಕಂಪ್ಲೇಂಟ್ ಮಾಡಿದ್ವಿ. ಅವರು MNC ಮಾಡಿಸ್ಬೇಡ್ರಿ ಅಂತ ಹೇಳಿದ್ರು. ದ್ವೇಷ ಆಗುತ್ತೆ ಸುಮ್ಮನೆ ಅದು ಇದು ಅಂತ ಹೇಳಿದ್ರು. ಈಗ ಇಷ್ಟೆಲ್ಲ ಕಂಪ್ಲೇಂಟ್ ಮಾಡಿ ನಾವೆಲ್ಲ ಸ್ಟೇಷನ್ ಒಳಗೋದ್ರೂ ಅಲ್ಲಿ ಬಿಟ್ಟಲಿಲ್ಲ ಅಂದರು ಹೊರಗಡೆ ಸಿಕ್ಕರೆ ಬಿಡ್ತಾರ. ಈಗ ಅವ್ನಿಗೇನೇ ಆದರೂ ಅವರೇ ಹೊಣೆನಂತ ಗೊತ್ತು ಸರ್ ಅವರು ಡೈರೆಕ್ಟಾಗಿ ಹೇಳಿದ್ರು, ನೀವೇನು ಮಾಡ್ಕೊಂಡ್ರು ಎಲ್ಲೋದು ಕೇಸ್ ಕೊಟ್ಟರು ನಾವು ಮಾತ್ರ ಅವ್ರು ಬಿಡಲ್ಲ, ಅವ್ರನ್ನ ಸಾಯಿಸ್ತೀವಿ. ನಮ್ಮ ಮುಂದೆ ಅವ್ರು ಮಾತ್ರ ಜೀವನ ಮಾಡೋಕೆ ನಾವು ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿದ್ರು. ಸದ್ಯ ಚಾಕು ಇರಿದ ಸೈಕೋ ಮಾವ ನಾಗರಾಜನನ್ನ ಪೊಲೀಸರು ಜೈಲಿಗಟ್ಟಿದ್ದಾರೆ. ಆದರೆ ಸಾರ್ವಜನಿಕರಿಗೆ ರಕ್ಷಣೆ ನೀಡಬೇಕಾದ ಪೊಲೀಸ್ ಠಾಣೆಯ ಮುಂದೆಯೇ ಇಂತಹ ಭೀಕರ ಹಲ್ಲೆ ನಡೆದಿರುವುದು ಇಡೀ ವ್ಯವಸ್ಥೆಯ ಮೇಲೆ ಅನುಮಾನ ಮೂಡುವಂತೆ ಮಾಡಿದೆ. ಇನ್ನಾದರೂ ಈ ನವಜೋಡಿಗೆ ಸೂಕ್ತ ಭದ್ರತೆ ಸಿಗಲಿ ಎನ್ನುವುದೇ ನಮ್ಮ ಆಶಯ. ಕ್ಯಾಮರಾಮನ್ ರಾಕೇಶ್ ಜೊತೆ ಅಣ್ಣೇಶ ಮುನ್ಕಣ ನ್ಯೂಸ್ ದಾವಣಗೆರೆ.